ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ಇವತ್ತಿನ ನಮ್ಮ ಸ್ಟೋರಿ ಭಾರತೀಯ ಮಹಿಳೆಯೊಬ್ಬಳು ಅರಬ್ ದೇಶದಲ್ಲಿ ಗಲ್ಲಿಗೇರಿದ ಕಥೆ. ಹೇಗೋ ನಮ್ಮ ದೇಶದಲ್ಲಿ ಇದ್ದಿದ್ರೆ ಈಕೆ ಬದುಕಿರ್ತಿದ್ಲು ಅನಿಸುತ್ತೆ. ಬಟ್ ಹೇಳಿ ಕೇಳಿ ಅರಬ್ ದೇಶದ ಕಾನೂನು ಸ್ವಲ್ಪ ಜಾಸ್ತಿನೇ ಸ್ಟ್ರಿಕ್ಟ್. ಹಾಗಾಗಿ ಈಕೆ ಜೀವನವೇ ಅಂತ್ಯವಾಗಿದೆ. ಏನೋ ವಿದೇಶದಲ್ಲಿ ದುಡಿದ್ರೆ ನನ್ನ ಜೀವನಕ್ಕೂ ಅನುಕೂಲ ಆಗುತ್ತೆ, ಕುಟುಂಬದವರಿಗೂ ನೆರವಾಗಬಹುದು ಅಂತ ಕನಸು ಕಂಡಿದ್ದ ಈಕೆ ಅರಬ್ ನದಿಗೆ ಕಾಲಿಟ್ಟಿದ್ಲು. ಆದರೆ ವಿಧಿ ಇವಳ ಬದುಕನ್ನೇ ಕೊನೆಗಾಣಿಸಿದೆ. ಹಾಗಾದರೆ ಏನಿದು ಕೇಸ್? ಯಾರಿದು ಶೆಹಜಾದಿ ಖಾನ್? ಅವಳ ಮೇಲಿರುವ ಆರೋಪಗಳೇನು? UAE ದೇಶದಲ್ಲಿರುವ ವದೀಮಾ ಕಾನೂನು ಹೇಳೋದೇನು? ಇದೆಲ್ಲದರ ಬಗ್ಗೆ ಶಾರ್ಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ. ಆದರೆ ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಇನ್ನೂ ತನಕ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ಗೊತ್ತಿರೋ ಹಾಗೆ UAE ಒಂದು ಇಸ್ಲಾಮಿಕ್ ದೇಶ. ದ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದಲ್ಲಿ ತುಂಬ ಕಠಿಣ ಕಾನೂನುಗಳಿವೆ. ಹಾಗೆ ಈ ದೇಶದಲ್ಲಿ ಮಕ್ಕಳ ಸುರಕ್ಷತೆ, ಮಕ್ಕಳ ಹಕ್ಕುಗಳಿಗೆ ಸಂಬಂಧಿಸಿದ ಬಗ್ಗೆ ವದೀಮಾ ಅನ್ನೋ ಕಠಿಣ ಕಾನೂನಿದೆ. ಇದೇ ಕಾನೂನಿಂದಾಗಿ ನಮ್ಮ ಉತ್ತರ ಪ್ರದೇಶದ ಬಾಂದಾ ಜಿಲ್ಲೆಯ ಮುಂಗ್ಲಿಯಾ ಗ್ರಾಮದ 33 ವರ್ಷದ ಹುಡುಗಿ ಶೆಹಜಾದಿ ಖಾನ್ಗೆ UAEನಲ್ಲಿ ಗಲ್ಲಿಗೇರಿಸಲಾಗಿದೆ. ಮೊದಲು ಈ ಶೆಹಜಾದಿ ಬಗ್ಗೆ ಹೇಳ್ತೀನಿ. ಉತ್ತರ ಪ್ರದೇಶದ ಶೆಹಜಾದಿ ಖಾನ್ ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿದ್ಲು. ಒಂದಿನ ಶೆಹಜಾದಿ ತಾಯಿ ಗ್ಯಾಸ್ ಮೇಲೆ ನೀರು ಬಿಸಿ ಮಾಡೋಕ್ಕಿಟ್ಟು ಮರ್ತು ಎಲ್ಲೋ ಹೊರಗಡೆ ಹೋಗ್ಬಿಟ್ಟಿದ್ರು. ಆಗ ಕಿಚನ್ಗೆ ಬಂದ 8 ವರ್ಷದ ಶೆಹಜಾದಿ ನೀರಿನ ಪಾತ್ರೆಯನ್ನು ಕೆಳಗಡೆ ಇಳಿಸೋಕೆ ಹೋಗ್ತಾಳೆ. ಆದರೆ ಪಾತ್ರೆ ಕೆಳಗಡೆ ಇಡೋಕೆ ಹೋದಾಗ ನೆಲದ ಮೇಲೆ ಪಾತ್ರೆ ಬಿದ್ದೋಗುತ್ತೆ. ಕುದೀತಾ ಇದ್ದ ನೀರು ಅವಳ ಮುಖದ ಮೇಲೆ ಹಾರಿಬಿಡುತ್ತೆ. ಹೀಗಾಗಿ ಕಣ್ಣಿನ ಹತ್ರ ಸ್ವಲ್ಪ ಬಿಟ್ಟು ಮುಖ ಸಂಪೂರ್ಣ ಸುಟ್ಟೋಗುತ್ತೆ. ಮೊದಲೇ ಬಡ ಕುಟುಂಬ ಆದ್ರಿಂದ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ ಸರಿಯಾಗಿ ಚಿಕಿತ್ಸೆ ಕೊಡಿಸೋಕ್ಕೂ ಸಾಧ್ಯವಾಗಲಿಲ್ಲ. ಹಾಗಾಗಿ ಸುಟ್ಟ ಗಾಯದ ಗುರುತು ಜೊತೆನೆ ಶೆಹಜಾದಿ ಬೆಳೀತಾ ಹೋದ್ಲು. ದೊಡ್ಡವಳಾದ ಮೇಲೆ ಎಷ್ಟೇ ಸಂಬಂಧ ಬಂದರೂ ಇವಳ ಮುಖ ನೋಡಿ ರಿಜೆಕ್ಟ್ ಮಾಡಿ ಹೋಗ್ಬಿಡ್ತಾ ಇದ್ರು. ಅದಕ್ಕೆ ಬೇಜಾರಾಗಿ ಅವಳು ರೋಟಿ ಬ್ಯಾಂಕ್ ಅನ್ನೋ ಒಂದು NGOನಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಸಮಾಜ ಸೇವೆ ಮಾಡ್ತಿರ್ತಾಳೆ. ಅದು 2020. ಶೆಹಜಾದಿ ಫೇಸ್ಬುಕ್ನಲ್ಲಿ ತುಂಬ ಆಕ್ಟಿವ್ ಇದ್ಲು. ಹೀಗಾಗಿ ಈ ಫೇಸ್ಬುಕ್ನಲ್ಲಿ ಆಗ್ರಾ ನಿವಾಸಿ ಮೊಹಮ್ಮದ್ ಉಜೈರ್ ಅನ್ನೋನ ಜೊತೆ ಇವಳಿಗೆ ಪರಿಚಯವಾಗುತ್ತೆ. ಮೊಹಮ್ಮದ್ ಉಜೈರ್ ಇವಳ ಫೋಟೋ ನೋಡಿ, ನೀನು ನೋಡೋಕೆ ಚೆನ್ನಾಗಿದ್ಯಾ, ನಿನ್ನ ಮುಖ ಸರಿಯಾಗೋ ಎಲ್ಲ ಪಾಸಿಬಿಲಿಟೀಸ್ ಇದೆ ಅಂತ ಅವಳಿಗೆ ಮೋಟಿವೇಟ್ ಮಾಡ್ತಿರ್ತಾನೆ. ಅಲ್ಲದೆ ಈ ಮೊಹಮ್ಮದ್ ಉಜೈರ್ನ ಸೋದರತ್ತೆ ನಾದಿಯಾ ಮತ್ತು ಸೋದರ ಮಾವ ಫೈಜ್ UAEನಲ್ಲೇ ಇರ್ತಾ ಇದ್ರು. ನಾದಿಯಾ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ಅವರಿಗೆ ಫುಲ್ ಡೇ ಮನೆ ಕೆಲಸಕ್ಕೆ ಅವಳು ಹೆಂಗಸು ಬೇಕಾಗಿತ್ತು. ನಮಗೆ ಮನೆ ಕೆಲಸಕ್ಕೆ ಭಾರತದಿಂದ ಯಾರಾದರೂ ಹುಡುಗಿ ಸಿಗ್ತಾಳ ನೋಡುವಂತ ಮೊಹಮ್ಮದ್ ಉಜೈರ್ಗೆ ಹೇಳ್ತಾರೆ. ಅದಕ್ಕೆ ಮೊಹಮ್ಮದ್ ಉಜೈರ್ ಈ ಆಫರನ್ನು ಶೆಹಜಾದಿಗೆ ಕೊಡ್ತಾನೆ. ನೀನು NGOನಲ್ಲಿ 3,000 ರೂಪಾಯಿ ದುಡಿತೀಯಾ, ಅದೇ ನೀನು UAEಗೆ ಬಂದರೆ ಜಾಸ್ತಿ ದುಡ್ಡು ಸಿಗುತ್ತೆ. ಅಲ್ಲಿ ನೀನು ಕೆಲಸ ಮಾಡಿಕೊಂಡು ಅದೇ ದುಡ್ಡಲ್ಲಿ ನಿನ್ನ ಮುಖದ ಪ್ಲಾಸ್ಟಿಕ್ ಸರ್ಜರಿ ಕೂಡ ಮಾಡಿಸ್ಕೋಬಹುದು ಅಂತ ಸರ್ಜರಿ ಆಸೆ ತೋರಿಸ್ಬಿಡ್ತಾನೆ. ಮೊದಲೇ ಅವಳ ಮುಖದ ಮೇಲಿದ್ದ ಸುಟ್ಟ ಗಾಯಗಳಿಂದ ಬೇಸತ್ತಿದ್ದ ಶೆಹಜಾದಿ ಇವನ್ ಮಾತು ಕೇಳಿ ಬೇಗ ಒಪ್ಕೊಬಿಡ್ತಾಳೆ. UAE ಬರೋದಕ್ಕೆ ನಾನೇನು ಮಾಡಬೇಕು ಅಂತ ಕೇಳ್ತಾಳೆ. ನಾನು ನಿನಗೆ ಟಿಕೆಟ್ ಕಳಿಸ್ತೀನಿ, ನೀನು ನನ್ನ ಸೋದರ ಮಾವ ಜೊತೆ ಇದ್ದು ಮನೆ ಕೆಲಸ ಮಾಡಿಕೊಂಡು ದುಡ್ಕೊಂಡು ಸರ್ಜರಿ ಮಾಡಿಸ್ಕೋ ಅಂತ ಹೇಳ್ತಾನೆ. ನವೆಂಬರ್ 2021 ಶೆಹಜಾದಿ ಫಸ್ಟ್ ಟೈಮ್ ಫ್ಲೈಟ್ ಹತ್ತಿ ದುಬೈನ ಅಬುದಾಬಿಗೆ ಹೋಗ್ತಾಳೆ. ಅಲ್ಲಿಗೆ ಹೋದಾಗ ಉಜೈರ್ನ ಸೋದರತ್ತೆ ಪ್ರೆಗ್ನೆಂಟ್ ಆಗಿ ಹೋಗ್ತಾಳೆ. ಜುಲೈ 2022ರಲ್ಲಿ ಒಂದು ಗಂಡು ಮಗುಗೆ ಜನ್ಮ ಕೊಡ್ತಾಳೆ. ಮೊದಲೇ ಹೇಳಿದ ಹಾಗೆ ಅವಳು ವರ್ಕಿಂಗ್ ಲೇಡಿ ಆಗಿದ್ರಿಂದ ಮಗುವಿನ ಸಂಪೂರ್ಣ ಜವಾಬ್ದಾರಿಯನ್ನ ಶೆಹಜಾದಿಗೆ ಕೊಟ್ಬಿಡ್ತಾಳೆ. 6 ಡಿಸೆಂಬರ್ 2022ಕ್ಕೆ ಎಂದಿನಂತೆ ಮಗುವಿನ ತಾಯಿ ನಾದಿಯಾ ಡ್ಯೂಟಿಗೆ ಹೋಗಿದ್ಲು. ಮನೆಯಲ್ಲಿ ಶೆಹಜಾದಿ ಒಬ್ಬಳೇ ಇದ್ಲು. ಹೀಗಿರುವಾಗ 4 ತಿಂಗಳು 20 ದಿನದ ಮಗುಗೆ ಒಂದು ವ್ಯಾಕ್ಸಿನೇಷನ್ ಲಸಿಕೆ ಹಾಕಿಸ್ಬೇಕಿತ್ತು. ಅದಕ್ಕೆ ಡಾಕ್ಟರ್ ನಾದಿಯಾ ಮನೆಗೆ ಬಂದು ಇಂಜೆಕ್ಷನ್ ಹಾಕಿ ಹೋಗ್ತಾರೆ. ಇಂಜೆಕ್ಷನ್ ಹಾಕಿದ ನಂತರ ಮಗು ಜೋರ್ ಅಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಗ ಶೆಹಜಾದಿ ನಾದಿಯಾಗೆ ಫೋನ್ ಮಾಡಿ ಮಗು ತುಂಬ ಅಳ್ತಾ ಇದೆ, ಏನು ಮಾಡೋದು ಅಂತ ಕೇಳ್ತಾಳೆ. ಏನಿಲ್ಲ, ಇಂಜೆಕ್ಷನ್ ಕೊಟ್ಟಿದ್ದಾರಲ್ವಾ, ಅದಕ್ಕೆ ಅಳ್ತಾ ಇದೆ, ಹಾಲು ಕುಡಿಸು ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ನಾದಿಯಾ. ಸ್ವಲ್ಪ ಹೊತ್ತಿನ ನಂತರ ಶೆಹಜಾದಿ ಮಗುಗೆ ಹಾಲು ಕುಡಿಸಿ ಬೆಡ್ ಮೇಲೆ ಮಲಗಿಸಿ ಕೆಲಸ ಮಾಡ್ತಿರ್ತಾಳೆ. ಮಗು ನಿದ್ದೆ ಮಾಡ್ತಿತ್ತು. ಅಷ್ಟೊತ್ತಿಗೆ ನಾದಿಯಾ ಡ್ಯೂಟಿಯಿಂದ ಮನೆಗೆ ಬರ್ತಾಳೆ. ಬಂದು ನೋಡಿದಾಗ ಮಗುವಿನ ಬಾಡಿ ಫುಲ್ ಬ್ಲೂ ಆಗೋಗಿತ್ತು. ಕಿರ್ಚ್ಕೊಂಡು ಮಗುನ ಎತ್ಕೊಂಡಾಗ ಮಗು ಕೈಕಾಲು ಆಡಿಸೋದನ್ನು ನಿಲ್ಲಿಸ್ಬಿಟ್ಟಿತ್ತು. ತಕ್ಷಣ ಮಗುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆಗ ಡಾಕ್ಟರ್ಸ್ ಮಗು ಉಸಿರಾಡೋದನ್ನು ನಿಲ್ಲಿಸ್ಬಿಟ್ಟಿದೆ, ಮಗು ಸತ್ತೋಗಿದೆ ಅಂತ ಹೇಳ್ತಾರೆ.
ಈ ವಿಷಯ ನಾದಿಯಾ ಗಂಡ ಫೈಜ್ಗೂ ಗೊತ್ತಾಗಿ ಅವನು ಕೂಡ ಆಸ್ಪತ್ರೆಗೆ ಓಡ್ ಬಂದು ಆಸ್ಪತ್ರೆ ಸಿಬ್ಬಂದಿ ಮೇಲೆ ರೇಗಾಡ್ತಾನೆ. ನೀವೇ ಏನೋ ತಪ್ಪು ಇಂಜೆಕ್ಷನ್ ಹಾಕಿದ್ದೀರಾ ಅಂತ ಆರೋಪ ಮಾಡ್ತಾನೆ. ಹಾಸ್ಪಿಟಲ್ನಲ್ಲಿ ದೊಡ್ಡ ಗಲಾಟೆ ಆಗುತ್ತೆ. 36 ಗಂಟೆ ಆಗೋಗುತ್ತೆ. ಮಗುವಿನ ಪೋಸ್ಟ್ ಮಾರ್ಟಮ್ ಮಾಡಿಸದೆ ಮನೆಗೆ ಕರ್ಕೊಂಡು ಬಂದು ಅಂತ್ಯಕ್ರಿಯೆ ಮಾಡ್ತಾರೆ. ನೋಡಿ, ಅಟ್ಲೀಸ್ಟ್ ಮಗುಗೆ ಏನಾಯಿತು, ಏನಕ್ಕೆ ಮಗು ಸತ್ತೋಯ್ತು, ಏನು ರೀಸನ್ ಇರಬಹುದು ಅಂತ ಪೋಷಕರು ತಿಳ್ಕೊಳ್ಳೋ ಸಣ್ಣ ಪ್ರಯತ್ನ ಕೂಡ ಮಾಡಲ್ಲ. ಈ ಘಟನೆ ಆದಮೇಲೆ ನಾದಿಯಾಗೆ ಶೆಹಜಾದಿ ಮೇಲೆ ಒಂಥರ ದ್ವೇಷ ಸ್ಟಾರ್ಟ್ ಆಗುತ್ತೆ. ನಿನ್ನಿಂದಾನೇ, ನಿನ್ನ ಕೇರ್ಲೆಸ್ನಿಂದಾಗಿ ನನ್ನ ಮಗು ಸತ್ತೋಯ್ತು ಅಂತ ರೇಗಾಡ್ತಾ ಇರ್ತಾಳೆ. ಪ್ರತಿದಿನ ಶೆಹಜಾದಿ ಜೊತೆ ಜಗಳ ಮಾಡ್ತಾ ಇರ್ತಾಳೆ. ಹೀಗೆ 57 ದಿನಗಳು ಕಳೆದು ಹೋಗುತ್ತವೆ. ನಾದಿಯಾಳ ಕೋಪ ತಣ್ಣಗಾಗೋದೇ ಇಲ್ಲ. ಅವಳಿಗೆ ಹೊಡೆಯೋದು ಬಡಿಯೋದು ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲದೆ ನೀನೇ ನನ್ನ ಮಗುವನ್ನು ಕೊಂದಿದ್ದು ಅಂತ ಒಪ್ಕೊಬಿಡು ಅಂತ ಧಮಕಿ ಹಾಕ್ತಿರ್ತಾಳೆ. ಅಲ್ಲದೆ ಮೀಡಿಯಾ ರಿಪೋರ್ಟ್ಸ್ ಪ್ರಕಾರ ಶೆಹಜಾದಿಳನ್ನು ವಿವಸ್ತ್ರಗೊಳಿಸಿ ಒಂದು ವಿಡಿಯೋ ಕೂಡ ಮಾಡ್ತಾರಂತೆ. ಈ ವಿಡಿಯೋದಲ್ಲಿ ಅವಳು 4 ತಿಂಗಳು 20 ದಿನದ ಪುಟ್ಟ ಕಂದಮ್ಮನನ್ನು ನಾನೇ ಕೊಂದಿದ್ದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ತನ್ನ ತಪ್ಪನ್ನ ಒಪ್ಕೊಂಡಿದ್ದಾಳೆ ಎನ್ನಲಾಗಿದೆ. ಆಮೇಲೆ ಈ ಮಗು ಸಾಯೋಕೆ ಶೆಹಜಾದಿಯೇ ಕಾರಣ ಅಂತ ಫೆಬ್ರವರಿ 2023ರಲ್ಲಿ UAE ಪೊಲೀಸರಿಗೆ ನಾದಿಯಾ ಮತ್ತು ಫೈಜ್ ಕಂಪ್ಲೇಂಟ್ ಕೊಡ್ತಾರೆ. ತಕ್ಷಣ ಪೊಲೀಸರು ಇವಳ ವಿರುದ್ಧ FIR ರಿಜಿಸ್ಟರ್ ಮಾಡಿಕೊಂಡು ಅರೆಸ್ಟ್ ಮಾಡ್ತಾರೆ. ಈ ದಂಪತಿ ಇವಳನ್ನ ಅರೆಸ್ಟ್ ಮಾಡಿಸೋಕ್ಕೂ ಮುಂಚೆ ಅವಳ ಹತ್ರ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ರು ಅಂತ ಹೇಳಿದ್ನಲ್ಲ, ನಂತರ ಅದೇ ವಿಡಿಯೋವನ್ನು ಪೊಲೀಸರಿಗೆ ಕೊಟ್ಟಿದ್ರು ಎನ್ನಲಾಗಿದೆ. ಶೆಹಜಾದಿ ತಂದೆ ಹೇಳೋ ಪ್ರಕಾರ ಒಂದು ವೇಳೆ ನಾವು ಹೇಳಿದ ರೀತಿ ನೀನು ವಿಡಿಯೋನಲ್ಲಿ ಹೇಳಲಿಲ್ಲ ಅಂದರೆ, ಮಗುವಿನ ಸಾವಿನ ಆರೋಪ ತನ್ನ ಮೇಲೆ ತಗೊಳ್ಳಿಲ್ಲ ಅಂದರೆ ಈ ವಿಡಿಯೋವನ್ನು ಭಾರತದಲ್ಲಿರುವ ನಿನ್ನ ತಂದೆ ತಾಯಿಗೆ ಕಳಿಸ್ತೀವಿ ಅಂತ ಧಮಕಿ ಹಾಕ್ತಾ ಇದ್ರಂತೆ. ಅದಕ್ಕೆ ಅವಮಾನಕ್ಕೆ ಮರ್ಯಾದೆಗೆ ಹೆದರಿ ಶೆಹಜಾದಿ ತಾನೇ ಆ ಮಗುವನ್ನು ಸಾಯಿಸಿದ್ದಾಗಿ ಒಪ್ಕೊಂಡಿದ್ಲು ಅನ್ನೋ ಮಾಹಿತಿ ಇದೆ. ನಂತರ UAE ಪೊಲೀಸರು ಕೆಳ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಕೋರ್ಟ್ UAE ಕಾನೂನಿನ ಪ್ರಕಾರ ಅವಳು ದೋಷಿ ಅಂತ ಸಾಬೀತಾಗಿದ್ದು ಗಲ್ಲು ಶಿಕ್ಷೆ ನೀಡಿ ಆದೇಶ ಹೊರಡಿಸಿತ್ತು. ಇನ್ನು ಶೆಹಜಾದಿಯ ಬ್ಯಾಡ್ ಲಕ್ ನೋಡಿ, ಇವಳಿಗೆ ಅರೆಸ್ಟ್ ಮಾಡಿದಾಗ ಅವಳಿಗೆ UAEನಲ್ಲಿ ಒಬ್ಬ ವಕೀಲರು ಸಿಗಲಿಲ್ಲ. ಒಂದು ವೇಳೆ ಸಿಕ್ಕಿದ್ರೆ ಅವಳಿವತ್ತು ಬದುಕಿರ್ತಾ ಇದ್ಲು. ಯಾಕಂದ್ರೆ ಕೆಳ ನ್ಯಾಯಾಲಯದಲ್ಲಿ ಈ ಕೇಸ್ ನಿಲ್ತಾ ಇರಲಿಲ್ಲ. ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಿಸ್ಲಿಲ್ಲ ಅಂತ ಒಂದೇ ಒಂದು ಕ್ರಾಸ್ ಕ್ವಶನ್ ವಕೀಲರು ಕೇಳಿದರೆ ಈ ಕೇಸ್ ಬಿದ್ದೋಗ್ತಾ ಇತ್ತು. ಆದರೆ ಹಾಗಾಗಲಿಲ್ಲ. ಶೆಹಜಾದಿಗೆ ವಕೀಲರು ಸಿಗಲಿಲ್ಲ. ಹೀಗಾಗಿ ಶೆಹಜಾದಿಗೆ ಕೆಳ ನ್ಯಾಯಾಲಯದಲ್ಲಿ ದೋಷಿ ಅಂತ ಗಲ್ಲು ಶಿಕ್ಷೆ ನೀಡಲಾಗುತ್ತೆ. ಅದು ಶಿಕ್ಷೆ ಪ್ರಕಟ ಹೇಗೆ ನೀಡಲಾಗಿತ್ತು ಅಂದರೆ, ಅವಳ ಕೊನೆ ಉಸಿರಿರೋವರೆಗೆ ಅವಳನ್ನು ನೇತಾಕಬೇಕು ಅಂತ ಆದೇಶ ನೀಡಲಾಗಿತ್ತು. ಆಮೇಲೆ ಈ ಕೇಸ್ ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ ಕೂಡ ಅದೇ ಆದೇಶವನ್ನು ಎತ್ತಿ ಹಿಡಿಯುತ್ತೆ. ನಂತರ ಈ ಕೇಸ್ ಸುಪ್ರೀಂ ಕೋರ್ಟ್ಗೆ ಹೋದಾಗ ಕೆಳ ನ್ಯಾಯಾಲಯ ಮತ್ತೆ ಹೈಕೋರ್ಟ್ ತೀರ್ಪನ್ನೇ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದು ಗಲ್ಲು ಶಿಕ್ಷೆಗೆ ಡೇಟ್ ಫಿಕ್ಸ್ ಮಾಡುತ್ತೆ. ಈ ವೇಳೆ ಶೆಹಜಾದಿ UAEನಲ್ಲಿರುವ ಅಲ್ವಾತ್ವಾ ಜೈಲಿನಲ್ಲಿರ್ತಾಳೆ. 2 ಮೇ 2024 ಶೆಹಜಾದಿಗೆ ಗಲ್ಲಿಗೇರಿಸಬೇಕು ಅಂತ ಆದೇಶ ಕೊಡುತ್ತೆ. ಆದರೆ ಈ ವೇಳೆ ದುಬೈ ರಾಜಮನೆತನದಲ್ಲಿ ಒಬ್ಬರು ತೀರ್ಕೊಬಿಡ್ತಾರೆ. ಅದಕ್ಕೆ ಇಡೀ ದೇಶದಲ್ಲಿ 1 ವಾರ ಶೋಕಾಚರಣೆ ಘೋಷಿಸಲಾಗುತ್ತೆ. ಹೀಗಾಗಿ ಗಲ್ಲು ಶಿಕ್ಷೆ ಪೋಸ್ಟ್ಪೋನ್ ಆಗೋಗುತ್ತೆ. ಅಲ್ಲದೆ 20 ಸೆಪ್ಟೆಂಬರ್ 2024 ನಂತರ ಯಾವಾಗ ಬೇಕಾದರೂ ಶೆಹಜಾದಿಗೆ ಗಲ್ಲು ನೀಡಬಹುದು ಅಂತ ಹೇಳಲಾಗುತ್ತೆ. ಇಷ್ಟೆಲ್ಲ ಆದಮೇಲೆ ಶೆಹಜಾದಿ ತಂದೆ ತಾಯಿಗೆ ವಿಚಾರ ಗೊತ್ತಾಗುತ್ತೆ. ತಕ್ಷಣ ಹತ್ತಿರದ ಪೊಲೀಸ್ ಸ್ಟೇಷನ್, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಮಂತ್ರಿ ಅಮಿತ್ ಶಾ ಹಾಗೆ ವಿದೇಶಾಂಗ ಸಚಿವರು ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅವರೆಲ್ಲರಿಗೂ ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಮನವಿ ಸಲ್ಲಿಸ್ತಾರೆ. ತುಂಬಾ ಪ್ರಯತ್ನಿಸ್ತಾರೆ. ಅಲ್ಲದೆ ದಿಲ್ಲಿ ಹೈಕೋರ್ಟ್ಗೂ ಅಪೀಲ್ ಮಾಡ್ತಾರೆ. ಇನ್ನು ಮೊಹಮ್ಮದ್ ಉಜೈರ್ ವಿರುದ್ಧವೂ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ತಾರೆ. ಇನ್ನೊಂದು ಮೀಡಿಯಾ ರಿಪೋರ್ಟ್ಸ್ ಪ್ರಕಾರ ಈ ಮೊಹಮ್ಮದ್ ಉಜೈರ್ ಶೆಹಜಾದಿ ಜೊತೆ ಪ್ರೀತಿಯ ನಾಟಕ ಮಾಡಿ ದುಬೈಗೆ ಕರೆಸ್ಕೊಂಡು ಅಲ್ಲಿ ಅವಳನ್ನ ತನ್ನ ಸೋದರತ್ತೆ ಮತ್ತೆ ಸೋದರ ಮಾವನಿಗೆ 1.5 ಲಕ್ಷಕ್ಕೆ ಮಾರ್ಬಿಟ್ಟಿದ್ದ ಅನ್ನೋ ಮಾಹಿತಿ ಇದೆ. ಅಲ್ಲದೆ ಅವಳ ಪಾಸ್ಪೋರ್ಟ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮೋಸ ಮಾಡಿದ ಅಂತಾನೂ ಆರೋಪಿಸಲಾಗಿದೆ. ಇನ್ನು ಶೆಹಜಾದಿ ಅಪ್ಪ ಅಮ್ಮನಿಗೆ ವಿಚಾರ ಗೊತ್ತಾಗಿ ಸೆಪ್ಟೆಂಬರ್ನಲ್ಲಿ ದುಬೈಯ ನಾದಿಯಾ ಮನೆಗೆ ಹೋಗ್ತಾರೆ. ಇಲ್ಲಿ ಇನ್ನೊಂದು ಅಂಶವನ್ನ ಹೇಳಬೇಕು. ಅದೇನಂದ್ರೆ, ಕೆಲ ಮುಸ್ಲಿಂ ದೇಶಗಳಲ್ಲಿ ಇನ್ನೊಂದು ಕಾನೂನಿದೆ. ಅದೇನಂದ್ರೆ ಬ್ಲಡ್ ಮನಿ ಅಂತ. ಈ ಕಾನೂನಿನ ಪ್ರಕಾರ ಸಂತ್ರಸ್ತ ಕುಟುಂಬ ಆರೋಪಿಯ ಕುಟುಂಬದಿಂದ ಒಂದಿಷ್ಟು ದುಡ್ಡು ತಗೊಂಡು ಆರೋಪಿಗೆ ಕ್ಷಮಿಸಿ ಬಿಟ್ರೆ ಪ್ರಕರಣ ಇತ್ಯರ್ಥ ಮಾಡ್ಕೊಳ್ಬಹುದು. ಅದಕ್ಕೆ ಬ್ಲಡ್ ಮನಿ ಸಂಧಾನ ಅಂತ ಹೇಳ್ತಾರೆ. ಆದರೆ ಶೆಹಜಾದಿ ಪ್ರಕರಣದಲ್ಲಿ ಅದೂ ವರ್ಕೌಟ್ ಆಗಲ್ಲ. ಯಾಕಂದ್ರೆ ನಾದಿಯಾ ಫ್ಯಾಮಿಲಿ ನಿಮ್ಮ ಮಗಳನ್ನ ಕ್ಷಮಿಸೋದಿಲ್ಲ ಅಂತ ಹೇಳಿದ್ರು. ಅಲ್ಲಿ ತುಂಬಾ ಜನ ಇದ್ರು. ಅವರು ಕೂಡ ಕ್ಷಮಿಸುವಂತೆ ನಾದಿಯಾ ಫ್ಯಾಮಿಲಿಗೆ ಕೇಳ್ಕೊಂಡ್ರಂತೆ. ಆದರೆ ಅವ್ರು ಕೇಳಲಿಲ್ಲ. ಅದಕ್ಕೆ ತಂದೆ ತಾಯಿ ಹತ್ಕೊಂಡು ಮತ್ತೆ ಭಾರತಕ್ಕೆ ವಾಪಸ್ ಬಂದ್ಬಿಡ್ತಾರೆ.
ಅದು 13 ಫೆಬ್ರವರಿ 2025 ರಾತ್ರಿ 11 ಗಂಟೆ. UAEನಲ್ಲಿರುವ ಅಲ್ ವಾತ್ಬಾ ಜೈಲಿನಲ್ಲಿದ್ದ ಶೆಹಜಾದಿಗೆ ನಿನ್ನ ಕೊನೆ ಆಸೆ ಏನಾದರೂ ಇದ್ರೆ ಹೇಳು ಅಂತ ಜೈಲಧಿಕಾರಿ ಕೇಳಿದಾಗ ನಾನು ನನ್ನ ಫ್ಯಾಮಿಲಿ ಜೊತೆ ಮಾತಾಡಬೇಕು ಅಂದಿದ್ಲಂತೆ. ಅದಕ್ಕೆ ಕಳೆದ ತಿಂಗಳು 13 ಫೆಬ್ರವರಿ ಶುಕ್ರವಾರ ರಾತ್ರಿ 12 ಗಂಟೆಗೆ ಬರೀ 10 ನಿಮಿಷಕ್ಕೋಸ್ಕರ ಅವಳಿಗೆ ಭಾರತದಲ್ಲಿರುವ ಅವಳ ತಂದೆ ತಾಯಿಗೆ ಫೋನ್ ಮಾಡಿ ಕೊಡಲಾಗಿತ್ತು. ಆಗ ಶೆಹಜಾದಿ, ನನ್ನ ಟೈಮ್ ಮುಗ್ದೋಯ್ತು ಅಬ್ಬು ನನಗೆ ಗಲ್ಲಿಗೇರಿಸ್ತಾ ಇದ್ದಾರೆ. ನಾನು ನಿಮ್ಮ ಜೊತೆ ಕೊನೆಯದಾಗಿ ಮಾತಾಡ್ತಾ ಇದ್ದೀನಿ. ಇನ್ಮುಂದೆ ನಾನು ನಿಮ್ಮ ಜೊತೆ ಯಾವತ್ತಾದರೂ ಮಾತಾಡ್ತೀನೋ ಇಲ್ವೋ ಗೊತ್ತಿಲ್ಲ. ನಾನೇನೂ ತಪ್ಪು ಮಾಡಿಲ್ಲ. ನೀವು ಇಂಡಿಯಾದಲ್ಲಿ ಕೋರ್ಟಲ್ಲಿ ಕೇಸ್ ಹಾಕಿದ್ದೀರಲ್ಲ, ಅದನ್ನೆಲ್ಲ ರಿಟರ್ನ್ ತಗೋಬಿಡಿ. ನೀವೆಲ್ಲ ಚೆನ್ನಾಗಿರಿ. ಯಾರ ಜೊತೆನೂ ದ್ವೇಷ ಇಟ್ಕೋಬೇಡಿ. FIR ಕ್ಯಾನ್ಸಲ್ ಮಾಡಿಸ್ಕೋಬಿಡಿ. ವಕೀಲರಿಗೆ ಹೇಳಿ ಕೇಸ್ ವಾಪಸ್ ತಗೋಬಿಡಿ. ನಮಗೇನೂ ಬೇಡ ಅಂತ ಹೇಳಿಬಿಡಿ ಅಬ್ಬು ಅಂತ ಹೇಳಿದ್ಲು. ಇಷ್ಟು ಹೇಳಿ ಅಬ್ಬು ಅಳಬೇಡಿ, ಅಲ್ಲ ಎಲ್ಲರ ರಕ್ಷಣೆ ಮಾಡಲಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು. ಇದಾದ ನಂತರ ಅವಳಿಗೆ ಫೆಬ್ರವರಿ 15ಕ್ಕೆ ಗಲ್ಲಿಗೇರಿಸಲಾಗಿದೆ. ಅವಳು ಇಹಲೋಕ ತ್ಯಜಿಸಿದ್ದಾಳೆ. ಈ ಬಗ್ಗೆ ಶೆಹಜಾದಿ ತಂದೆ ಶಬ್ಬೀರ್ ಖಾನ್ ಮಾತಾಡಿದ್ದಾರೆ. ದುಬೈ ಸರ್ಕಾರ ನನ್ನ ಮಗಳಿಗೆ ಗಲ್ಲಿಗೇರಿಸ್ತಾ ಇದ್ದೀವಿ ಅಂತ ಯಾವುದೇ ಲೆಟರ್ ಕಳಿಸಿಲ್ಲ. ನನ್ನ ಮಗಳು ತುಂಬ ಒಳ್ಳೆಯವಳು. ಈ ರೀತಿ ಒಂದು ಮಗುವಿನ ಪ್ರಾಣ ತೆಗೆಯೋಕೆ ಸಾಧ್ಯನೇ ಇಲ್ಲ. ದೇವರು ಎಲ್ಲರ ಲೆಕ್ಕ ಚುಕ್ತ ಮಾಡ್ತಾನೆ. ನನ್ನ ಮಗಳು ಶೆಹಜಾದಿ ಯಾವ ಮನೆಯಲ್ಲಿ ಇದ್ಲೋ ಅವಳು ತುಂಬ ಪವರ್ಫುಲ್ ಮಹಿಳೆ. ನನ್ನ ಮಗಳು ಹೋಗಿ 2 ವರ್ಷ ಆಗಿತ್ತು. ಅವಳು ನನ್ನ ಮಗಳ ಜೊತೆ ಮಾತಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಆ ಹೆಂಗಸು ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾಳೆ. ಮಗು ಸತ್ತ ಮೇಲೆ ಮಗುವಿನ ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸಲಿಲ್ಲ. ಅಲ್ಲದೆ ಮಗುಗೆ ರಾಂಗ್ ವ್ಯಾಕ್ಸಿನೇಷನ್ ಕೊಟ್ಟಿದ್ದಕ್ಕೆ ಮಗು ಸಾವನ್ನಪ್ಪಿರೋದು ಅಂತ ಆರೋಪ ಮಾಡಿದ್ದಾರೆ. ಈ ಘಟನೆ ಆಗಿ 2 ತಿಂಗಳ ನಂತರ ತಾನೆಲ್ಲಿ ಸಿಕ್ಕಾಕೋಬಿಡ್ತೀನೋ, ಒಂದು ವೇಳೆ ಸಿಕ್ಕಾಕೋಬಿಟ್ರೆ ಗಲ್ಲು ಶಿಕ್ಷೆ ಆಗ್ಬಿಡುತ್ತೋ ಅಂತ ಪ್ಲಾನ್ ಮಾಡಿ ಕಂಪ್ಲೇಂಟ್ ಕೊಟ್ಟು ನನ್ನ ಮಗಳಿಗೆ ಬಲಿಪಶು ಮಾಡಿದ್ದಾಳೆ ಅಂತ ತಂದೆ ಶಬ್ಬೀರ್ ಖಾನ್ ಕಣ್ಣೀರು ಹಾಕ್ತಿದ್ದಾರೆ. ಅಲ್ಲದೆ ಮಗು ಸಾವನ್ನಪ್ಪಿದ ನಂತರ ಆ ಮನೆಯಲ್ಲಿ ನನಗೆ ಇರೋದಕ್ಕೆ ಆಗ್ತಾ ಇಲ್ಲ ಅಬ್ಬು, ನಾನು ಭಾರತಕ್ಕೆ ಮನೆಗೆ ಬಂದುಬಿಡ್ತೀನಿ ಅಂತ ಮಗಳು ಹೇಳಿದ್ಲು ಅಂತ ಶಬ್ಬೀರ್ ಖಾನ್ ಹೇಳಿದ್ದಾರೆ. ಹೀಗಾಗಿ ಬಲವಂತದಿಂದ ವಿಡಿಯೋ ರೆಕಾರ್ಡ್ ಮಾಡಿಸಿದ್ದಾರೆ ಅಂತ ಆರೋಪಿಸಿ ದಿಲ್ಲಿ ಹೈಕೋರ್ಟ್ ಮೊರೆ ಹೋಗಿ ಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ತಂದೆ ಮನವಿ ಮಾಡ್ತಿದ್ರು. ಆದರೆ ನಮ್ಮ ಭಾರತೀಯ ವಿದೇಶಾಂಗ ಇಲಾಖೆ ಹಸ್ತಕ್ಷೇಪ ಮಾಡದೇ ಇದ್ದುದರಿಂದ ಅವಳನ್ನ ಬಚಾವ್ ಮಾಡೋಕ್ಕಾಗಲಿಲ್ಲ. ಫೆಬ್ರವರಿ 15, 2025ಕ್ಕೆ ಶೆಹಜಾದಿಗೆ ಗಲ್ಲಿಗೇರಿಸಲಾಗಿದೆ. ಹಾಗೆ ಮಾರ್ಚ್ 5ಕ್ಕೆ ಅಂತಿಮ ವಿಧಿವಿಧಾನ ನಡೆಯಲಿದೆ. ನಾನೀಗ ಸುಪ್ರೀಂ ಕೋರ್ಟ್ಗೂ ಹೋಗಲ್ಲ. ನನಗೆ ಈ ಸರ್ಕಾರದ ಮೇಲೆ ನಂಬಿಕೆನೇ ಇಲ್ಲ. ಮಗಳ ದೇಹ ತರೋದಕ್ಕೂ ದುಬೈಗೆ ಹೋಗಲ್ಲ. ಜೀವಂತ ಇರುವಾಗಲೇ ನನಗೆ ನೋಡೋಕೆ ಸಿಗಲಿಲ್ಲ. ಈಗ ಹೋಗಿ ಏನು ಪ್ರಯೋಜನ? ಭಾರತ ಸರ್ಕಾರದ ವಿದೇಶಾಂಗ ಇಲಾಖೆ ನಮಗೇನು ಸಹಾಯ ಮಾಡಲಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಶಬ್ಬೀರ್ ಖಾನ್. ಇದೀಗ ಶೆಹಜಾದ್ ಫೆಬ್ರವರಿ 15ಕ್ಕೆ ಗಲ್ಲು ಶಿಕ್ಷೆ ನೀಡಲಾಗಿದೆ. ಇನ್ನು ಗ್ರಾಮಸ್ಥರು ಹೇಳೋ ಪ್ರಕಾರ ಶೆಹಜಾದಿ ತುಂಬಾ ಒಳ್ಳೆ ಹುಡುಗಿ. ಊರಿನಲ್ಲಿ ಯಾರಿಗಾದ್ರೂ ರೇಷನ್ ಕಾರ್ಡ್, ವಿಧವೆ ಪೆನ್ಷನ್ ಸಿಗ್ಲಿಲ್ಲ ಅಂತ ತೊಂದರೆ ಆದ್ರೆ ಸಾಕು, ತಾನೇ ಮುಂದೆ ನಿಂತು ಎಲ್ರಿಗೂ ಸಹಾಯ ಮಾಡ್ತಾ ಇದ್ಲು. ಹೀಗಾಗಿ ಬಾಂದಾ ಪ್ರದೇಶದ ಸಾಮಾಜಿಕ ಕಾರ್ಯಕರ್ತರು ಶೆಹಜಾದಿ ಈ ಪ್ರಕರಣದಲ್ಲಿ ಒಂದು ವೇಳೆ ನಿರ್ದೋಷಿಯಾಗಿದ್ರೆ ಅವಳಿಗೆ ನ್ಯಾಯ ದೊರಕಿಸಿ ಕೊಡುವಂತೆ ಸರ್ಕಾರ ಹಸ್ತಕ್ಷೇಪ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡಿದ್ರು. ಅಲ್ಲದೆ ಶೆಹಜಾದಿಗೆ ಅಬುದಾಬಿಗೆ ಕಳಿಸಿದ್ದವರ ವಿರುದ್ಧ ಮಾನವ ಕಳ್ಳ ಸಾಗಾಟ ಪ್ರಕರಣ ಕೂಡ ದಾಖಲಿಸಿ ಸರ್ಕಾರಕ್ಕೆ ಒತ್ತಡ ಹೇರಿದ್ರು. ಒಟ್ನಲ್ಲಿ 4 ತಿಂಗಳ ಮಗುವನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಅದಕ್ಕೆ ಮಗು ಸಾವನ್ನಪ್ಪಿತು ಅನ್ನೋ ಆರೋಪವೆಲ್ಲ ಸುಳ್ಳು ಅಂತ ಹೇಳಿ ಶೆಹಜಾದಿ ಪೋಷಕರು ಡೆಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ರು. ಆದರೆ ಆಲ್ರೆಡಿ ಶೆಹಜಾದಿಗೆ ಗಲ್ಲು ಶಿಕ್ಷೆ ಕೊಟ್ಬಿಟ್ಟಿದ್ದಾರೆ ಅಂತ ವಿದೇಶಾಂಗ ಇಲಾಖೆ ದಿಲ್ಲಿ ಹೈಕೋರ್ಟ್ಗೆ ಮಾಹಿತಿ ಕೊಟ್ಟ ಮೇಲೆ ಇವರಿಗೆ ವಿಷಯ ಗೊತ್ತಾಗಿದೆ. ಏನೇ ಹೇಳಿ, ಹೊಟ್ಟೆಪಾಡಿಗೆ ವಿದೇಶಕ್ಕೆ ದುಡಿಯೋಕೆ ಹೋಗಿದ್ದ ಒಬ್ಬ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸಿ ಅಂತ ಪೋಷಕರು ಮನವಿ ಸಲ್ಲಿಸಿದಾಗ ಅಟ್ಲೀಸ್ಟ್ ಭಾರತ ಸರ್ಕಾರ ತಕ್ಷಣ ಅಲರ್ಟ್ ಆಗಿ ಹೆಚ್ಚಿನ ತನಿಖೆ ಮಾಡಿಸ್ಬಿಟ್ಟಿದ್ರೆ ಸಾಕಿತ್ತು. ಅಸಲಿಯತ್ತಾದರೂ ಬಯಲಾಗ್ತಿತ್ತೇನೋ. ಅವಳು ಕೊಲೆ ಮಾಡಿದ್ರೆ ಅವಳಿಗೆ ಶಿಕ್ಷೆ ಆಗಲಿ, ಆದರೆ ನಿರಪರಾಧಿಯಾಗಿದ್ರೆ? ಇಂಥ ಟೈಮಲ್ಲಿ ದಿವಂಗತ ಸುಷ್ಮಾ ಸ್ವರಾಜ್ ತುಂಬ ನೆನಪಾಗ್ತಾರೆ. ಅವ್ರು ಇದ್ದಿದ್ರೆ ಮೇ ಬಿ ಈ ಕೇಸ್ನ ರಹಸ್ಯ ಬಯಲಾಗ್ತಿತ್ತು ಅನ್ಸುತ್ತೆ. ಸುಷ್ಮಾ ಮೇಡಮ್ ಇದ್ದಿದ್ರೆ ಹೇಗೋ ಫೈಟ್ ಮಾಡಿ ನಮ್ಮ ಭಾರತದ ಮಹಿಳೆಯ ಜೀವ ಉಳಿಸ್ತಿದ್ರು ಅನ್ಸುತ್ತೆ. ಬಟ್ ಹೊಟ್ಟೆಪಾಡಿಗೆ ಅಂತ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಇಷ್ಟು ಕಡಿಮೆ ವಯಸ್ಸಲ್ಲಿ ಈಕೆಗೆ ಇಂಥ ಸಾವು ಬಂದಿದ್ದು ನಿಜಕ್ಕೂ ವಿಪರ್ಯಾಸ. ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ ಬಗ್ಗೆ ಮತ್ತು ಈ ಕೇಸ್ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.